ಹಲೋ ಫ್ರೆಂಡ್ಸ್, ನಮಸ್ತೆ. ನಾನಿವತ್ತು ಒಂದು 3 ಹಾಗಲಕಾಯಿಯನ್ನು ತೊಗೊಂಡಿದ್ದೇನೆ. ಇದನ್ನು ಮೆಣಸಲ್ಲಿ ಸಾರು ಮಾಡಬೇಕು ಅಂತಿದ್ದೇನೆ. ಸಾರು ಅಂದರೆ ಸಾರಲ್ಲ, ಒಂಥರ ಗಸಿ ಟೈಪ್ ಮಾಡ್ತೇನೆ. ಇದು ಹೇಗೆ ಮಾಡ್ತೀನಿ ನೋಡಿ. ಈಗ ಮೊದಲಿಗೆ ನಾನು ಇದನ್ನು ಸ್ವಲ್ಪ ಉಪ್ಪು ಮತ್ತು ಹಳದಿ ಹಾಕಿ ಬೇಯಲಿಕ್ಕೆ ಇಡ್ತೇನೆ. ಹಳದಿ ಹಾಕಿದ್ದೇನೆ, ಹಾಗೆ ಉಪ್ಪು ಸ್ವಲ್ಪ ಹಾಕ್ಕೊಳ್ತೇನೆ. ಒಂದೂವರೆ ಲೋಟ ನೀರು ಹಾಕಿ ನಾನು ಸ್ವಲ್ಪ ಹೊತ್ತು ಬೇಯಿಸ್ತೇನೆ. ಈಗ ನಾನು ಮಸಾಲೆಗೋಸ್ಕರ ಸ್ವಲ್ಪ ಇಂಗು, ಒಂದು 5-6 ಎಸಳು ಬೆಳ್ಳುಳ್ಳಿ, ಒಂದು ಸಣ್ಣ ಈರುಳ್ಳಿಯನ್ನು ಕಟ್ ಮಾಡಿದ್ದೇನೆ. ಹಾಗೆ 2 ಸ್ಪೂನಷ್ಟು ಕೊತ್ತಂಬರಿ ಜೀರಿಗೆ ಪೌಡರು, 1/4 ಸ್ಪೂನು ಹುಳಿ ಪೌಡರು, ಹಾಗೆ ಬ್ಯಾಡಗಿ ಮೆಣಸಿನಕಾಯಿ ಒಂದು 5, ಊರು ಮೆಣಸಿನಕಾಯಿ ಒಂದು 6-8 ಮೆಣಸು ತಗೊಂಡಿದ್ದೇನೆ. ಸ್ವಲ್ಪ ಖಡಕ್ ಖಾರ ಬೇಕು ಅಂತ. ಈಗ ಇದನ್ನು ನಯವಾಗಿ ರುಬ್ಬಿಕೊಂಡು ಬರ್ತೀನಿ. ಸಾಕೀಗ. ಈಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೇನೆ. ಅದಕ್ಕೆ ಒಂದು 4 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೇನೆ. ಎಣ್ಣೆ ಬಿಸಿ ಆಗ್ತಾ ಉಂಟು. ಈಗ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ತೇನೆ. ಸಾಸಿವೆ ಸಿಡಿಲಿ. ಈಗ ಇದಕ್ಕೆ ಜಜ್ಜಿದ ಬೆಳ್ಳುಳ್ಳಿ ಹಾಕ್ಕೊಳ್ತೇನೆ. ಹಾಗೆ ಸ್ವಲ್ಪ ಜೀರಿಗೆಯನ್ನು ಸಹ ಹಾಕ್ಕೊಳ್ತೇನೆ. ಈಗ ಇದಕ್ಕೆ ಕರಿಬೇವಿನ ಎಲೆ ಹಾಕ್ಕೊಳ್ತೇನೆ. ಈರುಳ್ಳಿ 1 ಗೆಡ್ಡೆ ಇಟ್ಕೊಂಡಿದ್ದೇನೆ. ಹಾಗೆಯೇ ಟೊಮೆಟೊ ಒಂದನ್ನು ಹಚ್ಚಿಟ್ಕೊಂಡಿದ್ದೇನೆ. ಇದನ್ನು ಸಹ ನಾವು ಒಗ್ಗರಣೆಗೆ ಹಾಕ್ಕೊಳ್ತೇನೆ. ಈರುಳ್ಳಿ ಟೊಮೆಟೊವನ್ನು ಸಹ ಒಗ್ಗರಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳುವ. ಟೊಮೆಟೊ ನೀರಾಗಲಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ. ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ನೀರಾಗ್ತದೆ. ಟೊಮೆಟೊ ಕೂಡ ಮೆತ್ತಗಾಗಿದೆ. ಈಗ ಬೇಯಿಸಿಟ್ಕೊಂಡಂಥ ಹಾಗಲಕಾಯಿಯನ್ನು ಹಾಕ್ಕೊಳ್ತೀನಿ. ಅದಕ್ಕೆ ನೀರು ಬೇಡ, ಬೇಕಿದ್ರೆ ಹಾಕ್ಕೊಳ್ಬೋದು. ಸ್ವಲ್ಪ ನೀರು ತೆಗಿತೀನಿ, ಸ್ವಲ್ಪ ಇರೋದು, ಇಷ್ಟೇ ನೀರಿರೋದು. ಬೇಕಿದ್ರೆ ಹಾಕ್ಕೊಳ್ಬೋದು, ನಾನು ಹಾಕ್ಕೊಳ್ತಾ ಇಲ್ಲ. ಈಗ ಚೆನ್ನಾಗಿ ಒಗ್ಗರಣೆಯಲ್ಲಿ ಒಂದು 2 ನಿಮಿಷ ಹೀಗೆ ಮಿಕ್ಸ್ ಮಾಡಿ ಮುಚ್ಚಿಡುವ. ಸ್ವಲ್ಪ ಎಣ್ಣೆಯಲ್ಲಿ ಸಬೇಯಲಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ರುಬ್ಬಿಟ್ಕೊಂಡಂಥ ಮೆಣಸನ್ನು ಹಾಕ್ಕೊಳ್ತೇನೆ. ಸ್ವಲ್ಪ ನೀರು ಹಾಕ್ಕೊಳ್ಬೋದು. ಸ್ವಲ್ಪ ಗಸಿ ಊಟಕ್ಕೆ ಚೆನ್ನಾಗಿರ್ತದೆ. ನಾನು ಇಷ್ಟು ನೀರು ಹಾಕ್ಕೊಂಡಿದ್ದೇನೆ, ಸಾಕೀಗ. ಉಪ್ಪೆಲ್ಲ ಹದವಾಗಿದೆ. ಒಂದು ಕುದಿ ಬರಲಿ, ಆವಾಗ ಇದಕ್ಕೆ 1 ತುಂಡು ಬೆಲ್ಲವನ್ನು ಹಾಕ್ಕೊಳ್ಳಿಕ್ಕೆ ಉಂಟು. ಈಗ ಕುದಿ ಬರ್ತಾ ಇದೆ ಚೆನ್ನಾಗಿ. ಈಗ ಇದಕ್ಕೆ ಸಣ್ಣ 2 ಪೀಸ್ ಬೆಲ್ಲವನ್ನು ಹಾಕ್ತಾಯಿದ್ದೇನೆ. ಇಷ್ಟು ಹಾಕ್ತಾಯಿದ್ದೇನೆ. ಈ ಖಡಕ್ ಖಾರಕ್ಕೆ ಈ ಬೆಲ್ಲ ಸೇರುವಾಗ ಭಾಳ ರುಚಿಯಾಗ್ತದೆ. ಹಾಗಲಕಾಯಿಯ ಕಹಿ, ಬೆಲ್ಲದ ಸಿಹಿ, ಮೆಣಸಿನ ಖಾರ ಒಂದು ಒಳ್ಳೆ ರುಚಿ ಕೊಡ್ತದೆ. ಬೆಲ್ಲ ಹಾಕಿದ ನಂತರ ಚೆನ್ನಾಗಿ ಕುದಿ ನಂತರ ಈಗ ಎಲ್ಲ ಖಾರ ಬೆಲ್ಲ ಎಲ್ಲ ಸೇರಿಕೊಂಡಿದೆ. ಫ್ರೆಂಡ್ಸ್, ನಾನು ಇದರ ನೀರು ತೆಗೆದ ಉದ್ದೇಶ ಏನಂದರೆ
ಇದು ಮನೆಯಲ್ಲಿ ಬೆಳೆದ ತರಕಾರಿ ಅಲ್ಲ, ನಾವು ಪೇಟೆಯಿಂದ ತಂದಿರ್ತೇವೆ. ಹಾಗಾಗಿ ಅದನ್ನು ನಾವು ಡೈರೆಕ್ಟಾಗಿ ಯೂಸ್ ಮಾಡೋದು ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಏನಾದರೂ ಸ್ಪ್ರೇ ಎಲ್ಲ ಮಾಡಿರ್ತಾರೆ, ಅದಕ್ಕೆ ವಾಶ್ ಮಾಡಿ ಉಪ್ಪು ಹಾಕಿ ಬೇಯಿಸಿ ಸ್ವಲ್ಪ ನೀರನ್ನು ತೆಗೆದಿದ್ದೇನೆ ಅಷ್ಟೇ. ಆದರೆ ಇದರ ಹಾಗಲಕಾಯಿಯ ಗುಣಕ್ಕೇನು ಕಡಿಮೆ ಆಗಲಿಲ್ಲ, ಒಳ್ಳೆ ಕಹಿಯಾಗಿ ಇದೆ, ತುಂಬ ರುಚಿಯಾಗಿದೆ. ಅಡುಗೆ ಸಾಕು, ಇದನ್ನು ಆಫ್ ಮಾಡ್ತೇನೆ, ಕುದೀತಾ ಇದೆ. ಹಾಗಲಕಾಯಿ ಮೆಣಸಿನ ಸಾರು ರೆಡಿಯಾಗಿದೆ. ಇದು ಊಟಕ್ಕೂ ಸಹಿ, ದೋಸೆ ಅಥವಾ ಚಪಾತಿಗೂ ಸಹಿ ತುಂಬ ರುಚಿಕರವಾದ ಹಾಗಲಕಾಯಿ ಸಾರನ್ನು ಮಾಡಿದ್ದೇನೆ. ಇದನ್ನು ನೀವು ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋ.